ಸರಾ ಬಾ ಕಾಪಿ ಇಕ್ತೇನೆ. ಹೈ ತರು ಬಾ ಕಾಫಿ ರೆಡಿ ಮಾಡ್ತಾ ಇದ್ದೀನಿ. ಇದಾ ಒಲೆ ಕಾಸ್ಪಲ್ಲ ಒಳ್ಳೆ ತಣ್ಣಗಿದೆ, ಬೆಚ್ಚಿಗೆ ಒಲೆ ಕಾಸ್ಪಲ್ಲ ಬೆಚ್ಚಗಾಗಿದೆ. ಅದೇ ಕಾಫಿನ ರೆಡಿ ಆಯ್ತು ಬಾ. ಆಮೇಲೆ ಚಾಪೆ ಎಲ್ಲ ಆಮೇಲೆ ಎತ್ಕೊಳ್ಳೋಂತ ಬಾ. ಚಾಪೆಯ ಆಮೇಲೆ ಎತ್ಕೊಳ್ಳೋಂತ ಬಾರಪ್ಪ ಅಂತ. ಕಾಪುಡಿ ಕೊಡು. ಚಳಿ ಆಗ್ತೈತೆ, ರಾತ್ರಿ ಮಳೆ ಬಂದು. ನಿಮ್ಮ ಗೊಂಬೆ ನೀನು ಮತ್ತೆ ಮನ್ಕಿ ಕೊಡಿ. ಅದೇಲ್ಲ ಇತ್ತು ಗದ್ದ ಅವಳಲ್ಲ ಅವಳೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀಯ. ಬತ್ತು ಕಾಪಿ ಕಾಸ ತೋರ್ತಾನಂತ ಹಂಗೆ ಅಂತ. ಬಾರವಲ್ಲಿ ನಮ್ಮ ಒಮ್ಮೆ ನಮ್ಮ ಜೊತೆ ಇಷ್ಟವರೆಗೂ ಮಲಗಿದ್ದು, ಈಗ ನಾನು ಎದ್ದು ಬಂದ ತಕ್ಷಣ ನನ್ನ ಜೊತೆ ನೋಡ್ಬಿಟ್ಟೆ. ಬಾಯ್ಲಿ ನಾ ಇದ್ರೆ ಬಂದ್ಬಿಟ್ಟು ಇದು ಅಷ್ಟೊತ್ತಿಗೆ 6 ಗಂಟೆಗೆ ಎದ್ದು ಒಂದ್ ರೌಂಡ್ ನಿನ್ ಜೊತೆ ರೌಂಡ್ ಇಲ್ಲ ಆಚೆ ಬಂದು ಮತ್ತೆ ನಿದ್ದೆ ಮಾಡಕ್ ಕೂತಾಳೆ ನಮ್ ಗೊಂಬೆ. ನಾನ್ ಮಲಗಿರ್ತೀನಲ್ಲ, ಮತ್ತೆ ಮನೆ ಆಚೆ ಕಡೆಗೆ ಬಂದು ಬಾತ್ರೂಮ್ಗೆಲ್ಲ ಹೋಗಿ ಮತ್ತೆ ಬಂದು ಮಲಗಿದ್ದೆ. ಈಗ ನೋಡಿ ನೀನ್ ಎದ್ದಿದ್ಗೆ ಹಾಕೊಂಡು ಬಿಟ್ಟಿದ್ದೆ ಗೊಂಬೆ. ನೆನೆ ಒಂದ್ ಹಣ್ಣು ಇಲ್ಲಿ ಎಸ್ತಿದ್ದಲ್ಲ, ಎಲ್ಲಾದ್ರು ಇತ್ತವ ಎಲ್ಲ ಗುಡ್ಸೆಸ್ತ ಎಲ್ಲೆತ್ತು ಹಸಿಗೆ ಏನಾರು ಹಾಕ್ತಿದ್ದ ತಿನ್ಬಾರ್ದಂತದ. ನೆನ್ನೆ ಒಂದು ಹಣ್ಣು ತೋರಿಸಿದ್ನಲ್ಲ ಫ್ರೆಂಡ್ಸ್, ತಪ್ಪ ಇತ್ತಲ್ಲ ಅದು. ನೆನ್ನೆ ಒಂದು ವಿಡಿಯೋದಲ್ಲಿ ನೋಡಿದೆ, ಯಾವುದೋ ಒಂದು ನೇಟಿವ್ ಅಂತ ಒಂದು ಚಾನಲ್ ಇದೆ, ಆ ಚಾನಲಲ್ಲಿ ನೆನ್ನೆ ತೋರಿಸ್ತಾ ಇದ್ರು. ಆ ಹಣ್ಣು ತುಂಬಾ ವಿಷ ಅಂತೆ ಅದು. ಅದಕ್ಕೆ ಯಾವುದೇ ಒಂದು ಗೊತ್ತಿಲ್ದಲೆ ಹಣ್ಣನ್ನ ತಿನ್ನಕ್ ಹೋಗ್ಬಾರ್ದು. ನಾನು ಸುಮ್ಮನೆ ನೆಕ್ಕಿ ನೋಡಿದೆ ಅಷ್ಟೇ, ಅಂದ್ರೆ ಜಾಸ್ತಿ ನೆಕ್ಲಿಲ್ಲ, ಸ್ವಲ್ಪ ಹಿಂಗೆ ಟೇಸ್ಟ್ ಯಾವ ಥರ ಐತೆ ಅಂತ ನೆಕ್ದೆ. ಸ್ವೀಟ್ ಇತ್ತು ಅದು. ನೆನ್ನೆ ಒಂದು ಚಾನಲಲ್ಲಿ ತೋರಿಸ್ತಾ ಇದ್ರು ಅವರು, ಅಂದರೆ ಹೊರಗಡೆ ಸಿಗೋ ಫ್ರೂಟ್ಸು ಆಮೇಲೆ ಈ ಸಸ್ಯಗಳು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ, ವಿಡಿಯೋದಲ್ಲಿ ತೋರಿಸ್ತಿರ್ತಾರೆ. ಇಲ್ಲೊಂದು ಗೊಂಬೆನ ಹೆಂಗ್ ಮುಚ್ಕೊಂಡಳು ಅದರಲ್ಲಿ ತೋರಿಸ್ತಿದ್ರು. ಅದು ಫುಲ್ಲು ಪಾಯ್ಸನ್ ಹಣ್ಣಂತದ್ದು. ಆಮೇಲೆ ಅದು ಬೀಜ ಇದೆಯಲ್ಲ, ಅದು ತಿಂದ್ರೆ ಒಳಗಡೆ ಬೀಜ ಮತ್ತೆ ಹಣ್ಣು ತಿಂದ್ರೆ ಒಂದು 30 ನಿಮಿಷದಲ್ಲಿ ಅಂದ್ರೆ ಫುಲ್ಲು ಅಂದ್ರೆ ಜ್ಞಾನ ತಪ್ಪಿಟ್ಟು ಒಂಥರ ನಂಜಿನಂಗಾಗಿ ಸತ್ತೇ ಹೋಗ್ತಾರಂತೆ. ಅಷ್ಟೊಂಥರ ಇದಂತ. ನೆನ್ನೆ ಒಂದು ವಿಡಿಯೋದಲ್ಲಿ ನೋಡ್ತೀನಿ ನಾನು. ನೆನ್ನೆ ತಾನೇ ಆ ಹಣ್ಣ ಕಿತ್ಕೊಂಬಂದು ನೋಡಿದೀನಿ, ಬಟ್ ನೆನ್ನೆ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ. ಅದೇನೋ ಅದೆಂತದ ಕರಕೆ, ಅದೇನೋ ಕರಕೆ ಅನ್ನ ಎಂತದ ಅದ್ರ ಹೆಸರು, ಆ ಹೆಸರು ಹೇಳ್ತಾ ಇದ್ರು. ಅದು ನೀನ್ ಹೇಳ್ತಿದ್ದಲ್ಲ ಸಣ್ಣ ತಿಂದೋ ಅಂತವ. ಸಣ್ಣ ಹುಡುಗ ನೀನ್ ತಿಂದಿಲ್ಲ, ಯಾವ್ದೋ ಬೇರೆ ಹಣ್ಣು ತಿಂದಿರ್ಬೇಕು. ಅದು ವಿಷಕಾರಿ ಹಣ್ಣಂತೆ ಅದು. ನಾನು ಹಂಗಾರೆ ಇವತ್ತು ಮತ್ತೆ ಆ ಗಿಡದ ಹತ್ರಕ್ಕೆ ಹೋಗೋಣ ಅಂತ ಅನ್ಕೊಂಡೆ, ಆದ್ರೆ ಟೈಮ್ ಆಗೈತೆ, ಹೋಗೋದಿಕ್ಕಾಗಲ್ಲ. ಅದು ಇಲ್ಲೇ ಎಲ್ಲ ಎಷ್ಟಿದೆ ಆ ಹಣ್ಣು, ಒಂದು 3 ತಗೊಂಬಂದಿದ್ದು, ಅದ್ರಲ್ಲಿ ಒಂದು ಇಲ್ಲೆಲ್ಲ ಏನ್ ಮಾಡಕ್ ಕುಂದಿರೋದು ಆ ಹೊಸ್ಕಿಸ್ಕೊಂಡ್ಬಿಟ್ಟು ಅವ್ನಿಗೆ ಕಾಪುಡಿದ್ನ ಹಾಕೋಣ ನೋಡು. ಇನ್ನೊಂದು ಸ್ವಲ್ಪ ಫುಲ್ಲು ಪಾಯ್ಸನ್ ಅಂತೆ ಆ ಹಣ್ಣು. ಗ್ಲಾಸ್ ಕೊಡು, ಗ್ಲಾಸಲ್ಲಿ ಮೇಲೆ ಇಕ್ಕಿದ್ನಪ್ಪ. ಏನು ಸ್ವಲ್ಪ ಹಾಕೋಣ? ಸ್ವಲ್ಪ ಸ್ವಲ್ಪ ವೈಟ್ ನೋಡ. ಅದಕ್ಕೇನೆ ನಾವು ಸಿಕ್ಕಿದ್ದಣ್ಣ ತಿನ್ನೋದಿಕ್ಕೆ ಹೋಗ್ಬಾರ್ದು. ನೆನೆ ಹಂಗಾರು ಯಾರೋ ಕಾಮೆಂಟಲ್ಲಿ ಹಾಕಿದ್ರು, ಸಿಕ್ಕಿದ್ದಣ್ಣ ನಂಗೆ ತಿನ್ಬೇಡಿ ಅಂತ ಅಂದ್ಬಿಟ್ಟು. ಆದರೆ ತಿನ್ನಲಿಲ್ಲ ನಾನು. ಆದರೆ ಈಚಲೇನು ಅವೆಲ್ಲ ನಾವು ಸಣ್ಣದ್ರಲ್ಲಿ ತಿಂದಿದ್ದೀವಿ.
ಇದು ಈ ಹಣ್ಣು ನಾನು ಫಸ್ಟ್ ಟೈಮ್ ನೋಡಿದ್ದು ಅದನ್ನ. ಸುಮ್ಮನೆ ನೋಡಿದೆ ಸ್ವೀಟ್ ಐತಾ ಕಹಿ ಐತಾ ಅಂತೇಳಿ ಸುಮ್ಮನೆ ಹಿಂಗೆ ನಾಲಿಗೆಯಲ್ಲಿ ಹಿಂಗೆ ನೆಕ್ ನೋಡಿದೆ ಅಷ್ಟೇನೆ. ತಿಂದಿದ್ರೆ ಒಂಥರ ಏನ್ ಗೊತ್ತಾ, ಅದು ತಿಂದಿದ ತಕ್ಷಣನೇ ಒಂಥರ ಕಾಳ ಹೆಸರು ತಗೊಂಡ್ಬಿಡ್ತೀನಿ. ಒಂದು ಎಡಬಿಟ್ಟು ಹೊಟ್ಟವದ ಒಲೆ ಮುಂದೊಳೆ ಬೆಚ್ಚಗಲೈತಿದೆ. ಆ ಕಡೆ ಕೆದ್ದವರು ತಣ್ಣು ಕೊಡ್ತೇವೆ. ಆಮೇಲೆ ಯಾರು ಕಾವ್ಯ ಅನ್ನೋರು ಮೆಸೇಜ್ ಹಾಕಿದ್ರು, ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆ. ಅವ್ರ ಹಸ್ಬೆಂಡ್ ನೇಮ್ ಹಾಕಿಲ್ಲ. ಕಾವ್ಯ ಅಲ್ವಾ? ಕಾವ್ಯ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮಗೆ 2ನೇ ವರ್ಷದ್ದು ಅಂತ ಹಾಕಿದ್ದೀರಾ. ಚೆನ್ನಾಗಿ ಖುಷಿಯಾಗಿ ನಿಮ್ಮ ಜೀವನ ಸಾಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀವಿ. ನೀನು ಮಾಡಿರೋ ಕಾಫಿ ಹೆಂಗಾಯ್ತು ನೋಡ್ತೀನಿ. ಚೆನ್ನಾಗಿಲ್ಲ ಚೆನ್ನಾಗೈತೆ. ಹೆಂಗೈತೆ? ಸುಮಾರಾಗೈತೆ. ಹಾಲು ಜಾಸ್ತಿ ಆಗೈತೆ. ಏನು ತಿಂಡಿ ಮಾಡ್ತೀವಿ ಈಗ? ನಾವು ಹೊಲ್ದೊಳಗೆಲ್ಲ ಸೊಪ್ಪು ಊಟ ಐತಲ್ಲ, ಕಿತ್ಕೊಂಬ. ಊಟ ಆಯ್ತಾ? ಅಲ್ಲಿ ಊಟ ಇಟ್ಕೊಂಡು ಬಂದಲ್ಲಿ ಬರ್ತೀನಿ. ಸೊಪ್ಪು ಕುಯ್ತಾಕಂಬ, ಎಲ್ಲೂ ಹೋಗಿಲ್ಲ. ಸೊಪ್ಪು ಕುಯ್ತಾ ಇದೆಯಲ್ಲ, ಅದಕ್ಕೆ ಓಡಲ್ಲೇ ಬತ್ತಾಳೆ. ಅಲ್ಲೇ ಅಲ್ಲಿ ಬಾ, ಇಲ್ಲಿ ನೋಡಿ ಕುಯ್ತಲ್ಲ ಸೊಪ್ಪಲ್ಲಿ. ಅಲ್ಲಿ ಕೊಯ್ ನೋಡಲ್ಲಿ ಬಾ, ಕುಯ್ಕೊಂಡ. ಬಾ ಅಲ್ಲಿ ನೋಡ ನಿನ್ನ ಮಗಳು. ಅಯ್ಯೋ ಎಲ್ಲ ಹೋಗ್ಬಿಡ್ಲು ಅಂತ ಹುಡ್ಕೊಂಬತ್ತಾಳೆ. ಅಲ್ಲ ಸೊಂಟ ಕಟ್ಕೊಬಿಡ್ಲ. ಸೊಂಟ ಕಟ್ಕೊಬಿಡು. ತಾಂಡ ನಾನು ಒಂದಿನ ಸಿಟ್ಟತ್ಲಿ ತಾಣ ಇಲ್ದಾಗ ಎಲ್ಲಾರು ಬಿಟ್ಟು ಬರ್ಲಿಲ್ಲ ಅಂತ ಕೇಳ. ನಾವು ನಿಮ್ಮಪ್ಪ ಬಿಟ್ಕೊತಾನಂತ ನೋಡಿ ನಿನ್ನ. ನಮ್ಮ ಗೊಂಬೆ ಇವಾಗ ದಪ್ಪ ಆಯ್ತಾಳ. ತಿಂತಾಳಲ್ಲ 3 ಹೊತ್ತು ಅನ್ನ. ಅದ್ರ ಮುದ್ದೆ ಬೇರೆ ತಿಂತಾಳೆ. ನಡಿ ಅವ ಬೇಗ ಮುದ್ದೆ ಮಾಡ್ತೀನಿ. ನಡಿ ನಿನ್ಗೆ ಬಾ ಬಾ. ನೋಡಿ ನಮ್ಮ ಹೊಲದೊಳಗೆ ಈ ಬೆರ್ಕೆ ಸೊಪ್ಪು ಇದನ್ನ ತಿನ್ನೋದಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇಲ್ಲಿ ನೋಡಿ ಗಣಿಕೆ ಸೊಪ್ಪಿದೆ, ಗಣಿಕೆ ಸೊಪ್ಪು. ಮತ್ತು ಇದು ಬೆರ್ಕೆ ಸೊಪ್ಪು ಅಂತ ಅಂತಾರೆ. ಇದು ಕೆಂಪು ಬೆರ್ಕೆ ಸೊಪ್ಪು. ಇದು ದೊಡ್ಡದಾಯ್ತಾ ಇದು ಕಡ್ಡಿ ಬಂದು ಕೆಂಪು ಕಲರ್ ಅಂದರೆ ಒಂಥರ ಪಿಂಕ್ ಕಲರ್ ಬರುತ್ತೆ. ಇದು ಸಾಂಬಾರ್ಗೆ ಸೂಪರಾಗಿರುತ್ತೆ. ಬನ್ನಿ ನೋಡಿ, ನಮ್ಮ ಹೊಲದೊಳಗೆ ಸೊಪ್ಪು ಕಿತ್ಕೊಂಡಿದ್ದೀನಿ. ಹೊರಗಡೆ ತರೋದೇ ಬೇಡ. ಈ ಮಳೆಗಾಲ ಬತ್ತಾ ಅಂದರೆ ನಮ್ಮ ಹೊಲದಲ್ಲೇ ತುಂಬ ಥರದ್ದು ಸೊಪ್ಪಿಟ್ಟು. ಯಾಕವ ನಡಿ, ಸರಿ ಬಾ ಬಾ ಒಂದು ನಡಿ. ಅದಕ್ಕೇನು ಹಾಲು ಬಿಟ್ಟರೆ ನಂಗೆ ರೋಸ್ತಾವಳೆ ಬುತಾಳ ಅಂತ ಮತ್ತೆ ತಿರುಗಿ ಮಾಡ್ತಾಳೆ. ಅಯ್ಯೋ ಸಿಕ್ತಾಳೆ, ಏನು ಕೆಲಸ ಮಾಡಕ್ ಬಿಡಲ್ಲ. ಬೆಳಿಗ್ಗೆ ಓದ್ತದ್ಲಾಗಿ ಬೆಳಿಗ್ಗೆ ಅಲೆ ನೀನು ಹಾಲು ಬಿಟ್ಟಿದೀಯ. ಈಗ ಅಲೆ ಮತ್ತೆ ಅಯ್ಯೋ ಅನ್ನಿಸ್ತಾಳು. ನಾನು ಅಲಸಂದೆ ಕಾಳು ತಗೊಂಬಂದಿದ್ದೀನಿ. ನಾನು ತರ್ನಿ ಕಾಳು ಸೊಪ್ಪಿಗೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಸೊಪ್ಪಿಗೆ ಇದು ಅಲಸಂದೆ ಕಾಳು ಇರುತ್ತಲ್ಲ, ಚೆನ್ನಾಗಿರುತ್ತೆ. ಆದರೆ ಕರೆಂಟೇ ಇಲ್ಲ ಇವತ್ತು. ಅದೇ ಕೈಗೋಜು ಮಾಡ್ದಂಗೆ ಮಾಡ್ತೀನಿಲ್ಲ ಅಂದರೆ. ಸ್ವಲ್ಪ ಕಾಳಿಗೆ ಉಪ್ಪು ಹಾಕಿದ್ದೀನಿ. ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಕಡ್ಡಿ ಚುಚ್ಚಿದ್ದೀನಿ. ಕಾಳೊಳಿಕೆ ಬೇಯಕ್ಕೆ ಹಾಕ್ತಾಯಿದ್ದೀನಿ.
ನಿಮ್ಮ ಗೊಂಬೆ ಕೋಳಿ ಹಿಡಿಯೋಕ್ಕೆ ಹೆಂಗೆ ಕುಂತ ಗೊತ್ತಾ, ಹಂಗೇ ನೋಡ್ತಾಳೆ. ಅಲ್ಲೇ ಅದು ಇದು ಬಿಸಿಲು ಎಳೆ ಬಿಸಿಲು ತಾಳ್ತಿರೋದು. ಓಹ್, ಎಳೆ ಕಿಸ್ಲು, ಎಳೆ ಬಿಸಿಲು. ನೋಡಪ್ಪ ಹೆಂಗ್ ಬರ್ಕೂತಾಳೆ. ನಾನು ಎಷ್ಟು ಸಲ ಹೇಳಿದ್ದೀನಪ್ಪ, ಕಾಂಗ್ರೆಸ್ ಗಿಡ ಕೈಯಲ್ಲಿ ಕೀಳ್ಬೇಡ ಅಂತ ಅಂದ್ಬಿಟ್ಟು. ಬುದ್ಧಿನೇ ಇಲ್ಲಪ್ಪ ನಿನಗೆ. ಎಷ್ಟು ಹೇಳಿದ್ರು ಹಂಗೆ ಮಾಡ್ತೀಯ. ಕೈಗೆ ಕವರ್ ಹಾಕೊಂಡು ಕೀಳ್ಬೇಕು, ಹಂಗೆ ಕೀಳ್ಬಾರ್ದು. ಅಲರ್ಜಿ ಆಗುತ್ತೆ ಕೈ ಅಂತ ಹೇಳ್ತಾ ಇದ್ದೀನಿ. ಅವತ್ತಿಂದ ಹಂಗೆ ಹೇಳ್ತೀನಿ, ಹಂಗೆ ಬರೀ ಕೈಯಲ್ಲೇ ಕೀಳ್ತೀಯ. ಗೊಂಬೆ ಏನು ಮಾಡಕತ್ತಿ? ಏನು ಮಾಡ್ತಿದ್ಯವ? ಅವಳು ಕೀಳ್ತಾಳು. ಇಲಿ ಸ್ಮೆಲ್ ನೋಡ್ತಾಳ ಅವಳು. ಸೊಪ್ಪು ಸೋಸ್ತೆ ಕೈಯಲ್ಲಿ ಕೀಳಕೈತದ. ನೋಡಿ, ಚಾನ್ಸೇ ಇಲ್ಲ ಬಿಡು, ಆಗಲ್ಲ ಕೈಯಲ್ಲಿ ಕೀಳಕ್ಕೆ. ಆಗಲ್ಲ ಕೀಳಕ್ಕೆ. ಕೈ ಆಗಲ್ಲ ಅಂತ ಹೇಳ್ದೆ ತಾನೆ. ಅದು ಗೆಡ್ಡೆ ಹೆಂಗ್ ಬೆಳ್ಕೊಂಡಿರತ್ತೆ ಗೊತ್ತಾ? ಆಗಲ್ಲ ಬಿಡು, ಆರೆ ತಗೊಂಡು ಮೀಟ್ಬೇಕದ. ನಾನು ಹೇಳಿದ್ ಮತ್ತೆ ಕೇಳ್ಬೇಕು. ಕರೆಂಟ್ ಬಂದೈತೆ. ವಾವ್, ಸೊಪ್ಪು ಸೋಸಿದ್ದೀನಿ, ಸೊಪ್ಪು ತೊಳಿಬೇಕು. ಈಗ ಹೋಗಿ ಸೊಪ್ಪನ್ನ ತೊಳ್ಕೊಂಬಿಟ್ಟು ಬರ್ತೀನಿ. ಸೊಪ್ಪು ಹಾಕು ಬಂದಿರಿ. ಯಾಕೆ ಹಂಗೆ ಕೊಚ್ತಾ ಇದೆ ಹಸಿಗೆ? ನೋಡಪ್ಪ, ಹಳಸಣ್ಣ ಹಸಿ ಕೊಚ್ಚಾಕ್ತಾವ್ರೆ. ಸುಮ್ಮನೆ ವೇಸ್ಟ್ ಆಗ್ತದೆ. ಸರಿ, ಕೈ ಓಸಿ ಎಲ್ಲ ತೊಳ್ಳೆ ಚೆನ್ನಾಗಿ ಬಂದಿಲ್ಲ ಸಕ್ನ. ಅದಕ್ಕೆ ಎಲ್ಲ ಹಚ್ಚಿ ಕೊಚ್ಚಾಕಿರೆ ಒನ್ ಟೈಮ್ ಫುಡ್ ಉಳ್ಕೋತದೆ. ಚಾ ತಿಂದ ಕಣದು. ಎಷ್ಟು ಟಪ್ಪ ಹಾಕಿರೋ ಚಮಚಿ ತಗೋತಾ ಯಾವಳಲ್ಲ ನಮ್ಮ ಗೌರಿ, ನೋಡ್ತಾವಳೆ. ಕೊಚ್ಚಾಕು. ಈ ಕಡೆ ಕಾಳು ಬೀತಾ ಇದ್ದಾವೆ, ಸೊಪ್ಪು ತಿನ್ನಬೇಕು. ಆಮೇಲೆ ಇಲ್ಲಿ ನೋಡಿ, ಈರುಳ್ಳಿ ಬೆಳ್ಳುಳ್ಳಿನ ಸುಡಕ್ಕೆ ಹಾಕಿದ್ದೀನಿ ಒಲೆ ಒಳಗೆ. ಕಾಳು ಬೆಂದವಾಲೆ. ಕಾಳು ಬೇಯಬೇಕು ಇನ್ನೂ ಸ್ವಲ್ಪ. ಟಮಾಟೆ ಹಣ್ಣು ಮತ್ತು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೋಡಿ ಬೆಂದಿರ್ಬೇಕು, ಇನ್ನೂ ಬೇಯಬೇಕು ಇನ್ನೂ ಸ್ವಲ್ಪ. ಇವಾಗ ಸೊಪ್ಪು ತೊಗೊಂಡ್ಬಿಡ್ತೀನಿ ನಾನು. ಸೊಪ್ಪು ತೊಳೆದೆಲ್ಲ ತಗೊಂಬಂದಿದ್ದೀನಿ. ಬೆರಕೆ ಸೊಪ್ಪಿನ ಸಾರು. ಸದ್ಯಕ್ಕೆ ಇವತ್ತು ಕರೆಂಟ್ ಬಂದೈತೆ. ಒಳಗೆ ರುಬ್ಕತಿಯಾ? ಈರುಳ್ಳಿ ಹಾಕಿದ್ರ ಗತಿ ಏನಾಯ್ತು ನೋಡಿ. ಅಲ್ಲಿ ಮೇಲೆ ಐತೆ ಬೆಳ್ಳುಳ್ಳಿ. ಇಲ್ಲಿ ಬೆಳ್ಳುಳ್ಳಿ ಸುಟ್ಟಿ ತಗೊಂಡಿದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಇದ್ರೊಳಕ್ಕೆ ಹಾಕ್ತೀನಿ. ಹಲಸಿನಕಾಯಿ ಪುರ ನಮ್ಮ ಹೊಸ್ಗಳಿಗೆ ಡೈಲಿ ಕಿತ್ಕೊಬೇಕಲ್ಲಿ. ಅದೇನು ತಿಂತಾರೆ ಚೆನ್ನಾಗಿ. 10 kg ಫುಡ್ ಇಲ್ಲ ಐತೆ. ನೋಡಿ ತಿಂತಾರೆ ನೋಡಂತ ಚೆಕ್. ಗೌರಿ ನಿಂಗೆ ಇಲ್ಬಾ, ಅವಳೊಬ್ಳು ಕೊಳ್ಳಿ. ಓ ಚೆನ್ನಾಗಿ
ಅವಳು ಇವನಿಗೆ ಕೊಡ್ದಂಗೆ ಎಲ್ಲನೂ ಅವಳೇ ಎಳ್ಕೊತಾಳೆ ನೋಡಿ. ಇವಳಿಗೆ ಬೇಡವಾ? ಇವನಿಗೆ ಗೆಂಡೆಗೆ ಒಂಚೂರು ಚೀಲಕ್ಕೆ ಹಾಕಿ ತಿಂತಾರೆ. ಇವಳೇನ ಇಲ್ಲಿ ತಿಂತಾವಳೆ, ಗೆಂಡೆ ಮಕ್ಕ ನೋಡ್ತಾವನೆ, ನನಗೇನು ಇಡ್ಲೇ ಇಲ್ವಲ್ಲ ಅಂತ. ಸ್ವಲ್ಪ ಸಾಕು, ಈ ಕಡೆ ಕಿಕ್ಕು. ಇಕ್ಕು ಇದ್ರೊಳಕ್ಕೆ ಕಾಸಿರ್ ಹೋಯ್ತದ. ತಗಿ, ಹಂಗಲ್ಲ, ಅದ್ರೊಳಗೆ ಇಕ್ಬೇಕು ಕೈಯ. ನಿಮ್ಮ ಯಾರ ಮಗಳು? ನಂಜುಂಡ್ ಶೆಟ್ಟಿ ಮಗಳು. ಕೈ ಇಕ್ಕೊಂತ ಆಯ್ತಾ? ಈರುಳ್ಳಿನೂ ತೆಗ್ದಿಟ್ಟಿದ್ದೀನಿ. ಮಕ್ಕಳಿಗೆ ಫುಡ್ಡು ರೆಡಿ ಆಗ್ತೈತೆ ನೋಡಿ ಫ್ರೆಂಡ್ಸ್. ಬೆಳಗ್ಗೆನೇ ಅವಕ್ಕೆ ಟಿಫನ್ ರೆಡಿ ಆಗ್ತೈತೆ. ಇಷ್ಟವರೆಗೂ ಹಳಸಿನಣ್ಣು ತಿಂದು ಈಗ ಅಲ್ಲೇ ಸೋಗೆ ತಿಂತಿದ್ದೇವೆ. ನೋಡು ಅವನ್ನೆಲ್ಲವ ಕಡ್ದು ಸುಮ್ಮನೆ ಒಣಗೋಯ್ತ ನೋಡಿ. ನಾನು ಇದು ಅಲಸಂದೆ ಕಾಳಿಂದು ಉಪ್ಸಾಂಬಾರು ಬಸ್ಸಾರು ಯಾವ್ದಾರು ಕರಿಬೋದು. ನಮ್ಮ ಕಡೆ ಬಸ್ಸಾರು ಅಂತಾರೆ, ಅಲ್ಲ ಉಪ್ಸಾರು ಅಂತಾರೆ ಈ ಕಡೆ, ಕೆಲವು ಕಡೆ ಬಸ್ಸಾರು ಅಂತಾರೆ. ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಗೊತ್ತಾ? ಸ್ವಲ್ಪ ತೆಂಗಿನ ತುರಿ, ಜೀರಿಗೆ, ಮೆಣಸು, ಮತ್ತು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು. ಆಮೇಲೆ ಇಲ್ಲಿ ಬಂದರೆ ಸಾಕಷ್ಟೇ, ಅದು ಕಾಳು ಹುರಿಯೋಕ್ಕೆ, ಸಾಂಬಾರಿಗೆ ಕಾಳು ಹುರಿಯೋಕ್ಕೆ. ಆಮೇಲೆ ಒಂದು ಟೊಮೊಟೊ ಬೇಯಿಸ್ಕೊಂಡಿದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡಿದ್ದೀನಿ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ದೀನಿ, ಮತ್ತು ಕಾಳು ತೊಗೊಂಡಿದ್ದೀನಿ. ಇಷ್ಟನ್ನ ಈಗ ರುಬ್ಕೊಂಡ್ಬಿಟ್ಟು ಬರ್ತೀನಿ. ಏನು ಮಾಡ್ತಾಯಿದ್ದೆ ಮರದ ಮೇಲೆ? ಹಾಂ ಇಳಿ ಕೆಳಿಕೆ ಹೋಗಲ್ಲ ಅಡುಗೆ ಮನೆ ನಿಮ್ಮ ಹೋಗೋದು ಇಳಿ. ಹತ್ತದಾರ ಪುಡುಕ್ನೆ ಹೊತ್ಬಿಡ್ತದೆ. ಇಳಿ ಕೆಳಿಕೆ ಬೀಳ್ತೀಯ. ನಮ್ಮ ಗೊಂಬೆಗೆ ನಾನು ಇಲ್ಲಿ ಅಡುಗೆ ಮಾಡ್ತಿದ್ರೆ ಖುಷಿ. ಅಡುಗೆ ಮೇಲಾದ್ರೂ ಹೊಡೆದೋಡಿಸ್ತೀಯಾ? ಇಲ್ಲಿ ಖುಷಿ, ಎಲ್ಲೋಡಿಲ್ಲ ಅಲ್ಲ ಆಟ ಆಡ್ಕೊಂಡು ಇಲ್ಲಿ ಇರ್ಬೋದಲ್ಲ ಅಂತವ. ನಮಗೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮೇನಾರು ಮೊದಲನೇ ಟೈಮ್ ಒಲೆ ಕಚ್ಚಿದ್ರೆ ನಮ್ಗೆ ಏನೋ ಒಂಥರ ಖುಷಿ. ಮೊದಲನೇ ಟೈಮ್ ಒಲೆ ಕಚ್ಚಿದ್ರಿ, ಹಂಗೆ ಅವಳಿಗೆ ನಾನು ಇಲ್ಲಿ ಒಲೆ ಕಚ್ಚಿದ್ರೆ ಅವಳಿಗೆ ಖುಷಿ. ಆಟ ಆಡ್ಕೊಂಡಿದ್ದಾಳೆ. ಆಟ ಆಡ್ಕೊಂಡು ಇರ್ಬೋದಲ್ಲ ಅಂತವ. ಈಗ ಕಾಳು ಬಸ್ತಿದ್ದೀನಿ. ಈಗ ಕಾಳು ಒಗ್ಗರಣೆ ಮಾಡೋಕ್ಕೆ ಬಾಣಲಿಗೆ ಎಣ್ಣೆ ಬಿಟ್ಟು ತಗೊಂಡ್ಬಂದಿದ್ದೀನಿ. ಸಾಸಿವೆ, ಕರ್ಬೇವಿನ ಸೊಪ್ಪು, ಮತ್ತು ಜಜ್ಜಿರೋ ಬೆಳ್ಳುಳ್ಳಿ, ಆಮೇಲೆ ಕಟ್ ಮಾಡಿರೋಂಥ ಒಣಮೆಣ್ಸಿನ್ಕಾಯಿ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಬೇಕು, ಚೆನ್ನಾಗಿರುತ್ತೆ. ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಅಳಸೆ ಇಷ್ಟೊಂಥರ ಇಟ್ಟಿದ್ದಲ್ಲ ಪಾಪ, ಎಲ್ಲ ತಿನ್ಕೊಂಡೈತೆ ನೋಡಿಲ್ಲ. ಅಯ್ಯೋ ಒಂದೇ ಸರಿಯಾಗಿ ಒಲೆ ಕೊಡ್ತೀನಿ ಕಣ, ಎಲ್ಲ ಕಚ್ಕೋಬೇಕು ಹಂಗೆ. ನೋಡಿ ಪಕ್ಕದಲ್ಲಿ ಹೋಗಂಗಿಲ್ಲ, ಇಲ್ಲಿ ಕಾಲು ಹೆಂಗೆ ಹಿಡ್ಕತ್ತಲ್ಲ ಬೈ ಬೈಲಿ ಬಿಟ್ಟು ಸುಮ್ಮನೆ ಇರ್ತಾಳೆ ಈಗ. ತೆಂಗಿನ ತುರಿ,
ನೋಡಿ ಫೈನಲಿ ಕಾಳು ರೆಡಿ ಆಯಿತು. ಇವಾಗ ಸಾಂಬಾರ ಒಗ್ಗರಣೆ ಮಾಡ್ತೀನಿ. ಇದು ಹಲಸನೆ ಕಾಳು ವಾಯ ಅಂತ ಅಂತಾರೆ, ಅಂದರೆ ಸೊಂಟ ಇಟ್ಕೊಳ್ಳೋದು ತಿಂದರೆ ಅದು ಇದು ಅಂತಾರೆ. ಆದರೆ ಅಪರೂಪಕ್ಕೆ ತಿಂದರೆ ಏನಾಗಲ್ಲ. ಅಪರೂಪಕ್ಕೆ ನಾವು ಅಪರೂಪ ಇದು ಮಾಡೋದು, ಜಾಸ್ತಿ ಮಾಡಲ್ಲ. ಇವಾಗ ಕಾಳು ಹಿಂದಕ್ಕೆ ಇಟ್ಬಿಟ್ಟು ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಎಣ್ಣೆ ಬಿಟ್ಬಿಟ್ಟು. ಇವಾಗ ರುಬ್ಕೊಂಬಂದಿರೋ ಮಸಾಲೆ, ನಾವು ಸೊಪ್ಪನ್ನ ಬೇಯಿಸ್ಕೊಂಡಿದ್ದೀವಲ್ಲ, ನೀರಿದೆಯಲ್ಲ ಅದನ್ನೇ ಈ ಸಾಂಬಾರಿಗೆ ಸೇರಿಸೋದು. ಮುದ್ದೆ ಸೌಂಡಿಗೆ ಕ್ಯಾಚಿ ಹಿಂಗೆ ಮುದ್ದೆ ಸೌಂಡ್ ಆಗಿತ್ತು ತಕ್ಷಣ ಹೆಂಗೆ ಬದಾಳು ಮೆತ್ತಗೆ. ಅಲ್ಲಿ ಮರದ ಮೇಲೆ ಹತ್ತಾಡ್ತಿದ್ದಳು, ಮುದ್ದೆ ತೀರೋ ಸೌಂಡ್ ಆಗಿತ್ತು ತಕ್ಷಣ ಮೆತ್ತಗೆ ನೋಡ್ಬತ್ತಾಳು ನೋಡಿ. ಏನಮ್ಮ ಬೇರೆ ತಂದಿದ್ದೀನಿ, ಬಾ ನಿಂಗು ಇಲ್ಲಿ, ಬಾ ಇಲ್ಲಿ ಇಲ್ಲಿ. ಯಾವಾಗ ಹಾಕೊಂಡ್ ನನಗೆ ಹಾಕೋ ಫಸ್ಟು ಅವಳಿಗೆ ಕೆಸ್ಕೋಬೇಕಲ್ಲಿ. ಅವಳು ಬಿಸಿ ಬಿಸಿ ಮುದ್ದೆ ಉಣ್ಬಿಟ್ಟೆ ಕಾಟ್ ಮಣಿಕತ್ತಲೆ ನನಗೆ ಹಾಕೊಡೋ ಮೊದಲು. ಸೇರಿ ಬೆಣ್ಣೆ ಇಸ್ಕೊಂಬಂದ್ಬಿಡು ಒಳಗೆ ಹಾಕು, ಮುದ್ದೆಗೆ ಕಲ್ಸ್ಬಿಟ್ಟು ಗಟ್ಟಿಯಾಗಿ ಒಂದು ಬೆಣ್ಣೆಯ ತಿಂದು ಇಲ್ಲಿ ಹಿಡಿಯಕ್ಕೆ ಚೆನ್ನಾಗಿರ್ತಾಳೆ. ಏ ಮುಚ್ಚೆ ಬಾಯ, ಓ ಬೈತಾಳೆ ಅಂತ ಬೈತಾಳೆ. ಬೆಳಬೆಳಗ್ಗೆನೆ ಇವತ್ತು ರಾಗಿ ಮುದ್ದೆ, ಅಲಸಂದೆ ಕಾಳಿನ ಸಾಂಬಾರು. ಹೆಂಗೈತೆ ತಟ್ಟೆ ಇವತ್ತು? ಬಾರ ಸೂಪರ್ ಐತಿ. ಅವಳಿಗೆ ಹಾಕು, ಯಮ್ಮಕ್ಕೆ ನನ್ನ ಹತ್ರ ಕೊಡ್ಬೇಕಲ್ಲ.